ನಮಸ್ಕಾರ. ಬಿಗ್ ಟ್ರಾವೆಲ್ಸ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದ ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡೋದೇ ನಮ್ಮ ಕಾರ್ಯಕ್ರಮದ ವಿಶೇಷತೆ. ಕೇರಳದ ಮತ್ತೊಂದು ನಾಗಕ್ಷೇತ್ರ ಈ ಮನ್ನಾರಶಾಲಾ. ಈ ಕ್ಷೇತ್ರಕ್ಕೆ ನೀವು ಬರುವುದಾದರೆ ಬೆಂಗಳೂರಿನಿಂದ ಯಥಾಪ್ರಕಾರ ಸೇಲಂ ಮಾರ್ಗವಾಗಿ ಕೊಯಮತ್ತೂರು ತಲುಪಿ ಅಲ್ಲಿಂದ ಕೇರಳ ಮಾರ್ಗವಾಗಿ ತ್ರಿಶೂರ್ನಿಂದ ಮುಂದೆ ಸಾಗಿ ಹರಿಪ್ಪಾಡನ್ನು ತಲುಪಿಕೊಂಡ್ರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿದೆ ಈ ಮನ್ನಾರಶಾಲಾ. ಬಂದಿರುವಂಥದ್ದು ನಾಗಕ್ಷೇತ್ರ, ವಾಸುಕಿ ಕ್ಷೇತ್ರ, ಮನ್ನಾರಶಾಲೆಗೆ. ಮನ್ನಾರಶಾಲೆಯ ಮಹತ್ವವೇನು, ಇಲ್ಲಿಗೆ ನಾಗ ಬಂದು ನೆಲೆಸಲಿಕ್ಕೆ ಕಾರಣ ಏನು, ಅದರ ಐತಿಹ್ಯವೇನು, ಬನ್ನಿ ಅದೆಲ್ಲವನ್ನ ತಿಳಿಯೋಣ. ಬನ್ನಿ ಒಳಗಡೆ ದರ್ಶನವನ್ನು ಮಾಡೋಣ. ಶಿವ ಪರಶುರಾಮನಿಗೆ ನಿನಗೆ ಸಿಕ್ಕಂತಹ ಭೂಮಿಯನ್ನ ಸತ್ಪಾತ್ರರಿಗೆ ನೀಡುವಂತಹ ಆದೇಶಿಸಿದ. ಅಂತೆಯೇ ಪರಶುರಾಮ ಎಲ್ಲ ಭೂಮಿಯನ್ನ ಕೊಟ್ಟಿದ್ದ. ಈ ಭೂಮಿ ಏನಿದೆ, ಈ ಭೂಮಿ ಬರೀ ಹಾವುಗಳ ವಾಸಸ್ಥಾನವಾಗಿತ್ತು, ಉಪ್ಪು ನೀರಿನ ಪ್ರದೇಶವಾಗಿದ್ದರಿಂದ ಯಾವ ಬೆಳೆಯನ್ನು ಕೂಡ ಇಲ್ಲಿ ಬೆಳೀಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಹಾಗಾಗಿನೇ ಇಲ್ಲಿನ ಜನ ಎಲ್ಲ ಪರಶುರಾಮನನ್ನ ಕುರಿತು ಪ್ರಾರ್ಥಿಸಿದ್ರು. ಹೇಗಾದರೂ ಮಾಡಿ ಈ ಒಂದು ಭೂಮಿ ಏನಿದೆ ಅದನ್ನು ಸಮೃದ್ಧವಾಗಿಗೊಳಿಸು ಅಂತ ಹೇಳಿ ಅದನ್ನು ಕೇಳಿಕೊಂಡ್ರು. ಆಗ ಪರಶುರಾಮ ಇದು ಹಾವುಗಳ ವಾಸಸ್ಥಾನವಾದಂಥ ಪ್ರದೇಶವಾಗಿರೋದ್ರಿಂದ ಪ್ರಾರ್ಥನೆ ಮಾಡು ಅಂತ ಹೇಳಿ ಜನರಿಗೆ ಹೇಳಿದ. ಅಂತೆ ಇಲ್ಲಿನ ಜನರೆಲ್ಲ ಪ್ರಾರ್ಥಿಸಿದ್ರು. ಆನಂದ ಬಂದ. ಆನಂದ ಪ್ರತ್ಯಕ್ಷನಾಗಿ ಈ ಹಾವುಗಳಿಗೆಲ್ಲ ಆದೇಶವನ್ನು ಕೊಟ್ಟ, ಇಲ್ಲಿದ್ದಂತಹ ಎಲ್ಲ ಉಪ್ಪನ್ನು ಹೀರ್ಕೊಂಡು ಈ ಒಂದು ಭೂಮಿ ಏನಿದೆ ಇದನ್ನು ಸಮೃದ್ಧಗೊಳಿಸು ಅಂತ. ಅಂತೆಯೇ ಈ ಭೂಮಿ ಸಮೃದ್ಧವಾಯಿತು. ಅಂದಿನಿಂದ ಈ ಪ್ರದೇಶವೇನಿದೆ ಇಲ್ಲಿ ಎಲ್ಲ ಹಾವುಗಳು ಒಂದೇ ಕಡೆ ವಾಸವಾಗಿವೆ. ಹಾಗಾಗಿಯೇ ಈ ಒಂದು ಸ್ಥಳ ಬಹಳ ಪವಿತ್ರವಾಗಿರುವಂಥದ್ದು. ಹಾಗಾಗಿಯೇ ಎಲ್ಲ ಹಾವುಗಳು ಇಲ್ಲೇ ವಾಸವಾಗಿವೆ. ಅದಕ್ಕೆ ಅನುಕೂಲವಾದಂತಹ ಪ್ರದೇಶ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಇದು ಹಾವುಗಳ ಕಾಡು, ಹಾವುಗಳ ವನವಾಗಿ ನಿರ್ಮಾಣಗೊಂಡಿದೆ. ಹಾಗಾಗಿಯೇ ಈ ಕ್ಷೇತ್ರ ಹಾವುಗಳ ಕ್ಷೇತ್ರವಾಗಿದ್ದು ಬಹಳ ಪುಣ್ಯವಾದಂತಹ ಕ್ಷೇತ್ರ. ಬರುವಂತಹ ಭಕ್ತಾದಿಗಳೆಲ್ಲ ನಾಗದೋಷ ಪರಿಹಾರಕ್ಕಾಗಿ ಈ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟು ನಾಗದೇವನಿಗೆ ನಮಿಸಿ ಹೋಗ್ತಾರೆ. ಕಳೆದ ಸಂಚಿಕೆಯಲ್ಲಿ ಗಮನಿಸಿದ ಹಾಗೆ ಕೇರಳ ಹುಟ್ಟಿದ್ದೇ ಪರಶುರಾಮರಿಂದ. ತಪಸ್ಸಿಗೆ ಅಂತ ಬಂದಾಗ ಪರಶುರಾಮ ಕೊಡಲಿ ಬೀಸಿದಷ್ಟು ದೂರ ಸಮುದ್ರ ರಾಜ ಹಿಂದೆ ಸರಿದ. ಆ ಜಾಗವನ್ನ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಕೆಲ ನಾಗಗಳು ವೆಟ್ಟಿಕೋಡು ಕ್ಷೇತ್ರದಲ್ಲೂ ಮತ್ತು ಕೆಲ ನಾಗಗಳು ಈ ಮನ್ನಾರಶಾಲಾ ಕ್ಷೇತ್ರದಲ್ಲೂ ನೆಲೆ ನಿಂತವು. ಅನಂತರ ಉಳಿದ ಪ್ರದೇಶದಲ್ಲಿ ಜನ ವಾಸಿಸಲು ಅನುಕೂಲವಾಯಿತು. ಹಾಗಾಗಿಯೇ ಈ ಎರಡೂ ಕ್ಷೇತ್ರಗಳನ್ನು ಪರಮ ಪವಿತ್ರ ಕ್ಷೇತ್ರಗಳು ಅಂತ ಪರಿಗಣಿಸುತ್ತಾರೆ. ಈ ಮನ್ನಾರಶಾಲಾ ಕ್ಷೇತ್ರಕ್ಕೆ ಈ ಹೆಸರು ಬರೋದಕ್ಕೆ ಒಂದು ಹಿನ್ನೆಲೆ ಇದೆ. ಮಂದಾರ ಪುಷ್ಪಗಳಿಂದಲೇ ಈ ಕ್ಷೇತ್ರ ತುಂಬಿತ್ತಂತೆ. ಬರೀ ಮಂದರ ಪುಷ್ಪಗಳೇ ಕಂಗೊಳಿಸುತ್ತಿದ್ದ ಈ ಕ್ಷೇತ್ರಕ್ಕೆ ಮಂದರ ಸಾಲ ಅಂತ ಕರೀತಾ ಇದ್ರು. ಅದೇ ಈಗ ಮನ್ನರಶಾಲವಾಗಿ ಪರಿವರ್ತನೆಯಾಗಿದೆ. ಈ ನಾಗನಿಗೆ
ಮಂದಾರ ಪುಷ್ಪಗಳಿಂದ ಪೂಜಿಸಿದರೆ ಶೀಘ್ರ ಫಲಪ್ರಾಪ್ತಿ ಎಂಬ ನಂಬಿಕೆಯೂ ಇದೆ. ಈ ಮನ್ನಾರ್ ಶಾಲಾ ಕ್ಷೇತ್ರ ಕೇರಳಿಗರಿಗಷ್ಟೇ ಅಲ್ಲ, ಹೊರ ರಾಜ್ಯದವರಿಗೂ ವಿದೇಶಿಗರಿಗೂ ಪವಿತ್ರ ನಾಗಕ್ಷೇತ್ರವೆನಿಸಿದೆ. ಈ ಕೇರಳ ಕ್ಷೇತ್ರವನ್ನು ಸ್ಥಾಪಿಸಿದ್ದೇ ಪರಶುರಾಮರು. ಆದರೆ ಈ ಒಂದು ಜಾಗವನ್ನು ಕೊಟ್ಟಿದ್ದು ನಾಗದೇವ. ಹಾಗಾಗಿ ನಾಗನ ಆರಾಧನೆಗಾಗಿ ಪರಶುರಾಮರು ಈ ದೇಗುಲವನ್ನು, ಇಲ್ಲಿ ಒಂದು ಸ್ಥಳವನ್ನು ಸ್ಥಾಪಿಸಿದ್ರು. ನಂತರ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಇಲ್ಲಿನ ಪೂಜೆ ಪುನಸ್ಕಾರಗಳೊಂದಿಗೆ ವಹಿಸಿಕೊಟ್ಟು, ಅದೇ ಕುಟುಂಬವೇ ಅಂದಿನಿಂದ ಇಂದಿನವರೆಗೂ ಪೂಜೆಯನ್ನು ನಡೆಸ್ಕೊಂಡು ಬರ್ತಾ ಇದೆ. ಆ ಪೂಜಾ ಕ್ರಮ ಹೇಗಿದೆ ಬನ್ನಿ ತಿಳಿಯೋಣ. ಮನ್ನಾರ್ ಶಾಲೆಯ ಕ್ಷೇತ್ರ ಪಾಲಕ ವಾಸುಕಿಗೆ ಪರಶುರಾಮನ ಸೂಚನೆಯಂತೆ ಅಂದಿನಿಂದ ಇಂದಿನವರೆಗೂ ವಿಭಿನ್ನ ಪದ್ಧತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೆದುಕೊಂಡು ಬರ್ತಾ ಇವೆ. ಆ ಪದ್ಧತಿಯ ವಿಧಾನಗಳು ಹೇಗಿವೆ ಅನ್ನೋದೇ ಬಹಳ ವಿಶಿಷ್ಟ. ನಾಗನ ಆರಾಧನೆ ಮಾಡೋದೇ ಸಂತಾನ ದೋಷ, ಭೂಮಿ ದೋಷ ಪರಿಹಾರಕ್ಕೆ ಅನ್ನುವಂತಹ ನಂಬಿಕೆ ಇದೆ. ನಿಮಗೇನಾದರೂ ಈ ರೀತಿಯ ದೋಷವನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತಿದ್ರೆ ಈ ಕೇರಳದ ಮನ್ನಾರ್ ಶಾಲೆಗಿಂತ ಸೂಕ್ತವಾದಂತಹ ಪ್ರದೇಶ ಇನ್ನೊಂದಿಲ್ಲ. ಯಾಕಂದ್ರೆ ಇದನ್ನ ಪರಶುರಾಮನೇ ಸ್ಥಾಪಿಸಿರುವಂತಹದ್ದು. ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ, ನಾದ ಪ್ರಿಯನೆ ವೇದಮಯನೆ ನಿನಗೆ ವಂದನೆ. ನಾದ ಬಿಂದು ಕಳಾತೀತ ಯೋಗಿ ವರ್ಯನೆ, ನಾದ ಬಿಂದು ಕಳಾತೀತ ಯೋಗಿ ವರ್ಯನೆ. ದೇವಸೇನೆ ವಲ್ಲಿಯೊಡನೆ ನಲಿವ ದೇವನೇ, ನಾಗರೂಪ ಧರಿಸಿ ಬಂದ ಮಂಗಳಾಂಗನೆ. ಪರಶುರಾಮ ಈ ಕ್ಷೇತ್ರಕ್ಕೆ ಬಂದಾಗ ತಾಂತ್ರಿಕ ತಜ್ಞರಾದ ಬ್ರಾಹ್ಮಣರನ್ನ ಕ್ಷೇತ್ರಕ್ಕೆ ಕರೆತಂದಿದ್ದನಂತೆ. ಜೊತೆಗೆ ವೈದ್ಯಶಾಸ್ತ್ರ ಪರಿಣಿತರನ್ನು ಹಾಗೂ ರೈತರನ್ನು ಕರೆತಂದು ನಾಡನ್ನ ಸಮೃದ್ಧಿಗೊಳಿಸಿದ ಎಂಬ ಕಥೆಯೂ ಇದೆ.